ಇವತ್ತು ಆಂಧ್ರ ಸ್ಪೆಷಲ್ ಗೋಂಗೂರ ಚಟ್ನಿ ಮಾಡ್ತಿದ್ದೀವಿ. ಅದು ಯಾವ ಥರ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ನಮಸ್ತೆ ಅವರನ್ನು ವೆಲ್ಕಮ್ ಬ್ಯಾಕ್ ಟು ದ ರಮೇಶ್ ಕುಮಾರ್ ಯೂಟ್ಯೂಬ್ ಚಾನಲ್. ಐ ಹೋಪ್ ಯು ಆರ್ ಡೂಯಿಂಗ್ ಅಬ್ಸಲ್ಯೂಟ್ಲಿ ಗ್ರೇಟ್. ಗೋಂಗೂರ ಸೊಪ್ಪು ತೊಗೊಂಡಿದ್ದೀನಿ. ಫಸ್ಟ್ ಇದನ್ನು ಕ್ಲೀನಾಗಿ ಬಿಡಿಸಿಟ್ಕೊಳ್ಳೋಣ. ಈ ಗೋಂಗೂರ ಸೊಪ್ಪಲ್ಲಿ ಈ ಒಂದೊಂದೆಳೆಯನ್ನು ಕ್ಲೀನಾಗಿ ಬಿಡಿಸಿಡೋಣ. ಈ ಗೋಂಗೂರ ಸೊಪ್ಪು ನಾವು ಬಿಡಿಸಿಟ್ಕೊಂಡಿದ್ದೀವಲ್ಲ, ಇದನ್ನು 1-2 ಸತಿ ಚೆನ್ನಾಗಿ ತೊಳಿರಿ ನೀರಲ್ಲಿ. ಈ ಸೊಪ್ಪನ್ನು 1-2 ಸತಿ ಚೆನ್ನಾಗಿ ತೊಳ್ಕೊಳ್ಳಿ, ಯಾಕಂದರೆ ಸಣ್ಣ ಸಣ್ಣ ಮಣ್ಣಿರ್ತದೆ, ಅದೆಲ್ಲ ಹೋಗೋ ಗಂಟೆ ಕ್ಲೀನಾಗಿ ತೊಳೆದಾದ್ಮೇಲೆ ಫಸ್ಟ್ ಈ ಪ್ಯಾನ್ ಸ್ವಲ್ಪ ಬಿಸಿ ಆಗಲಿ, ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಈ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇಲ್ಲಿ ನೋಡಿ, ಇದು ಬ್ಯಾಡಗೆ ಮೆಣಸಿನ್ಕಾಯಿ, ಅದು ಖಾರದ ಮೆಣಸಿನ್ಕಾಯಿ, ಇವೆರಡನ್ನೂ ಚೆನ್ನಾಗಿ ಎಣ್ಣೆಯಲ್ಲಿ ಹುಡ್ಕೊಳ್ಳೋಣ, ಹಾಗೆ ಫ್ರೈ ಮಾಡ್ಕೊಳ್ಳೋಣ. ಈಗ ಧನಿಯಾ ಸ್ವಲ್ಪ, ಮೆಂತ್ಯ 1 ಟೇಬಲ್ ಸ್ಪೂನ್. ಈಗ ನಾವು ಧನಿಯಾ ಮೆಂತ್ಯ ಹಾಕ್ಕೊಂಡಿದ್ದೀವಿ. ಒಂದು ಸ್ವಲ್ಪ ಜೀರಿಗೆ 1 ಟೇಬಲ್ ಸ್ಪೂನ್ ಹಾಕ್ಕೊಳ್ಳೋಣ. ಈ ಜೀರಿಗೆ ಒಂದು ಸ್ವಲ್ಪ ಜಾಸ್ತಿ ತಿಂದರೂ ನಡೀತದೆ. ಒಂದು ಸ್ವಲ್ಪ ಸಾಸಿವೆ, ಧನಿಯಾ, ಮೆಂತ್ಯ, ಜೀರಿಗೆ, ಸಾಸಿವೆ. ಎಸ್ 1 ಟೇಬಲ್ ಸ್ಪೂನ್ ಮೆಣಸು ಹಾಕ್ತಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಳ್ಳಿ. ಇದನ್ನೆಲ್ಲ ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಫಸ್ಟ್ ಹುರಿದಿಟ್ಟಿರೋ ಮೆಣಸಿನ್ಕಾಯಿ ಇದರಲ್ಲಿ ಆ್ಯಡ್ ಮಾಡಿ, ಸೊ ಇದನ್ನೆಲ್ಲ ಮಿಕ್ಸರ್ ಒಳಗಡೆ ಹಾಕ್ಕೊಂಡು ನುಣ್ಣಗೆ ಪುಡಿ ಮಾಡೋಣ. ಆಹಾ, ಸ್ಪೈಸಿ ಪೌಡರ್ ರೆಡಿಯಾಗಿದೆ. ಮೊದಲಿಗೆ ನಾವು ತೊಳೆದಿಟ್ಟಿರೋ ಗೋಂಗೂರ ಎಳ್ಳೆನ ತಗೊಂಡು ಈಗ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಒಗ್ಗರಣೆಗೆ ಹಾಕೋಕ್ಕೆ ಫ್ರೆಶ್ ಆಗಿರೋ ಕರಿಬೇಳೆ ಎತ್ಕೊಂಡಿದ್ದೀನಿ. ಸೊ ಆಲ್ಮೋಸ್ಟ್ ಅಲ್ಲಿ ನಾವು ಫೈನಲ್ ಸ್ಟೇಜಿಗೆ ಬಂದಿದ್ದೀವಿ. ಈಗ ಈ ಫ್ರೆಶ್ ಇರೋ ಕರಿಬೇಳೆಯನ್ನು ಬಿಡಿಸ್ಕೊಳ್ಳೋಣ. ಈ ಪ್ಯಾನ್ ಬಿಸಿ ಆಗಿದ ತಕ್ಷಣ ಆಲ್ಮೋಸ್ಟ್ ಅಲ್ಲಿ 1 ಕಪ್ ಎಣ್ಣೆ ಹಾಕ್ಕೊಳ್ಳಿ. 1 ಟೇಬಲ್ ಸ್ಪೂನ್ ಸಾಸಿವೆ, 1 ಟೇಬಲ್ ಸ್ಪೂನ್ ಜೀರಿಗೆ, ಬೆಳ್ಳುಳ್ಳಿ ಹಾಕ್ತಿದ್ದೀನಿ. ಸೊ ಫೈನಲ್ ಆಗಿ ಕರಿಬೇಳೆ ಹಾಕ್ತಿದ್ದೀನಿ. ಗೋಂಗೂರ ಎಳೆಯನ್ನು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಿದ್ವಲ್ಲ, ಒಗ್ಗರಣೆ ರೆಡಿ ಆಗಿರೋ ಪ್ಯಾನ್ ಒಳಗಡೆಗೆ ಹಾಕೋಣ. ಇದನ್ನ ಒಂದು ಸ್ವಲ್ಪ ಈ ಒಗ್ಗರಣೆ ಹಾಕಿಟ್ಟಿರೋ ಎಣ್ಣೆ ಒಳಗಡೆ ಫ್ರೈ ಮಾಡಿ. ಈಗ ಸಾಲ್ಟ್ 2 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಇಂಗು ಪೌಡರ್ 1 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಈಗ ಇದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಹಂಗೆ ಫ್ರೈ ಮಾಡ್ತೀರಿ. ನೋಡಿ, ಗೋಂಗೂರ ಚಟ್ನಿ ರೆಡಿಯಾಗಿದೆ. ನೋಡಿದ್ರಲ್ಲ, ಆಂಧ್ರ ಸ್ಪೆಷಲ್ ಗೋಂಗೂರ ಚಟ್ನಿ ರೆಡಿಯಾಗಿದೆ. ಬಿಸಿ ಬಿಸಿ ಅನ್ನದ ಜೊತೆಗೆ ತುಪ್ಪ ಆ್ಯಡ್ ಮಾಡಿಟ್ಟು ಗೋಂಗೂರ ಚಟ್ನಿ ತಿಂದರೆ ಸೂಪರ್ ಆಗಿರ್ತದೆ. ಗೋಂಗೂರ ಚಟ್ನಿನ 1 ವಾರ ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಇಲ್ಲ ಅಂತ ಹೇಳಿದ್ರೆ ಫ್ರಿಜ್ಜಲ್ಲಿ ಇಟ್ಕೊಂಡು 15 ದಿನ ಬೇಕಾದ್ರೆ ನೀವು ಯೂಸ್ ಮಾಡ್ಕೋಬೋದು. ಯಾವುದಕ್ಕೂ ಅದೇ ಖುಷಿಯಲ್ಲಿ ಸ್ವಲ್ಪ ಟೇಸ್ಟ್ ಮಾಡೋಣ. ಬಿಸಿ ಬಿಸಿ ಅನ್ನ ಜೊತೆಗೆ ಗೋಂಗೂರ ಚಟ್ನಿ ತುಪ್ಪ ಆ್ಯಡ್ ಮಾಡ್ಕೊಂಡು ತಿಂತಿದ್ರೆ ತುಂಬ ಚೆನ್ನಾಗಿದೆ. ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಮರಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.